ಇಳುವರಿ ಹೆಚ್ಚಿಗೆ ಮಾಡಬೇಕು. ಎರಡನೇದಾಗಿ ರೋಗ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ತಳಿನ ನಾವು ಅಭಿವೃದ್ಧಿ ಮಾಡಬೇಕು. ಕನ್ವೆನ್ಷನಲ್ ಅಗ್ರಿಕಲ್ಚರ್, ಕೆಮಿಕಲ್ ಅಂತ ಕರೆಯಲ್ಲ ನಾವು ಇವಾಗ, ಕನ್ವೆನ್ಷನಲ್ ಅಂತೀವಿ. ಸೀಕನ್ನು ತೆಗೆದು ಪುಡಿ ಮಾಡೋ ಅಥವಾ ಮುರಿದೋ ಸ್ವಲ್ಪ ಮೊಸರು ಬೆಲ್ಲ ಕೊಟ್ಬಿಟ್ಟು ತಿನ್ಕೊಂಡು ಓಡ್ತಾ ಇದ್ವಿ ಸ್ಕೂಲ್ಗೆ. ಈಗ ಹಂಗೆ ಆಗಲ್ಲ. ಸೆಲೆಕ್ಷನ್ ಆಗೈತೆ ಸೈಂಟಿಸ್ಟು, IHR ಬಂದು ಸೇರಿಕೊಂಡೆ. IHR ಅಂದರೆ ಬರೀ ತೋಟಗಾರಿಕೆ, ಹಣ್ಣು ಹೂವು ತರಕಾರಿ ಅಷ್ಟೇ, ಹೈನುಗಾರಿಕೆ ಇಲ್ಲ. ಸಂಬಳ ತಗೊಂಡು ತೃಪ್ತಿ ಇರಲಿಲ್ಲ, 5,600 ರೂಪಾಯಿ ಸೇರ್ಕೊಂಡಾಗ. ಇವಾಗ ಬಿಡಿ, ಕೇಳಬೇಡಿ. ಬ್ಯಾಕ್ಗ್ರೌಂಡ್ ಏನಕ್ಕೆ ಕೇಳ್ತಿದ್ದೀನಿ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. 38 ಟನ್ ಒಂದು ಎಕರೆಗೆ. 38 ಟನ್ನು ಯಾವುದು? ಕಲರ್ ಕ್ಯಾಪ್ಸಿಕಮ್ ನೋಡಿರ್ಬೋದು ತಾವು. ಅರ್ಕ ರಕ್ಷಕ್ ಅನ್ನೋದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೇವಸ್ಥಾನ ಸಳ್ಳಿ ಅಂತಿದೆ, ಅಲ್ಲಿ ಮೊದಲನೇದಾಗಿ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಅರ್ಕ ರಕ್ಷಕ್ ಅಂತೇಳಿನ. 1 ಎಕರೆನಲ್ಲಿ 70 ಟನ್ ತೆಗೆದ್ರು. 90% ರೈತರು ಇವತ್ತು ಕೇಳೋದು ಇಷ್ಟೇ, ನಮ್ಗೆ ಇಳುವರಿ ಚೆನ್ನಾಗಿ ಬರಬೇಕು ಅಂತ. ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕೋದನ್ನ 18% ಕಡಿಮೆ ಮಾಡ್ಕೋಬೋದು. ಸೀತಾಫಲ ಗೊತ್ತಲ್ಲ, ಕಿತ್ತು 2 ದಿನಕ್ಕೆ ಪಿತಿ ಅಂತ ಆಗ್ಬಿಡುತ್ತೆ. ಈ ಪಲ್ಪ್ ಚೆನ್ನಾಗಿರುತ್ತಲ್ಲ ಸೀತಾಫಲದಲ್ಲಿ, ಎಲ್ಲ ಥರ ಹುಳ ರೋಗ ಖುಷಿಯಾಗಿ ಬಂದು ಅಟ್ಯಾಕ್ ಮಾಡ್ತಾವೆ. ಅದಕ್ಕೆ ಆ್ಯಕ್ಟಿವ್ ಬಯೋಚಾರ್ಕೋಲ್ ಅಂದರೆ ಇದೆ, ವ್ಯಾಲ್ಯೂ ಅಡಿಷನ್. ಪಾಲಿಹೌಸ್ ಕಲ್ಟಿವೇಷನಲ್ಲಿ ಕ್ಯಾಪ್ಸಿಕಮ್ ಬೆಳೆಯಂಥದ್ದು ಯಾರು ಹೇಳ್ಕೊಡೋರಿದ್ದರೆ ಅದರಲ್ಲಿ ನಾನೂ ಒಬ್ಬ ಅಂತ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಒಂದು 4-5 ಜನ ಸೈಂಟಿಸ್ಟ್ ಇರ್ಬೋದು ಇಡೀ ದೇಶದಲ್ಲ, ಅದರಲ್ಲಿ ನಾನು ಒಬ್ಬ. ನೀವು ಇಲ್ಲಿ ಕುತ್ಕೊಂಡು ಕೇಳಬೇಡಿ ಸರ್, ಬನ್ನಿ ಒಂದಿನ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಹಣ್ಣಿನ, ತರಕಾರಿಗಳ, ಹೂವು ಮತ್ತು ಔಷಧಿ ಬೆಳೆಗಳ ಒಳ್ಳೆ ಉತ್ತಮವಾದ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ವಿ. ಅದರಲ್ಲಿ ಏನಂದರೆ ಹೆಚ್ಚಿನ ಇವ್ರಿಗೆ ಸ್ವಲ್ಪ ಕಾಂಟ್ರಾಸ್ಟ್ ನಮ್ಮದು, ಬೈಕೋಬೇಡಿ, ಅದೂ ಇದೆ, ಅದನ್ನು ಕೂಡ ಹೇಳ್ತೀನಿ. ಅದು ಅಂದರೆ ಸಾವಯವ ಕೃಷಿ ಅಂದ್ರೇನು, ನೈಸರ್ಗಿಕ ಕೃಷಿ ಅಂದ್ರೇನು, ಮತ್ತು ಎರಡೂ ಯಾವ ರೀತಿ ನಾವು ಬ್ಲೆಂಡ್ ಮಾಡ್ಕೊಂಡು ಈ ಔಷಧಿ ಅಂಶ, ಉಳಿಕೆ ಅಂಶ ಇರದಂಗೆ, ಅಂದರೆ ರೆಸಿಡ್ಯೂ ಫ್ರೀ ಮ್ಯಾನೇಜ್ಮೆಂಟ್ ಮಾಡೋಂಥ ಯಾವ ಒಂದು ಕೃಷಿನ ನಾವು ಮಾಡ್ಬೋದು, ಅದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಸಂಶೋಧನೆ ಮಾಡಿ ಹಲವಾರು ಒಂದು ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಮಾಡಿ ಇವಾಗ ನಮ್ಮಲ್ಲೇ ಒಂದು ಡೆಮೋ ಬ್ಲಾಕ್ ಮಾಡಿದ್ದೀವಿ. ನೀವು ಇಲ್ಲೇನು ನೋಡಿದ್ರಿ, ಇದನ್ನೇ 1 ಎಕರೆನಲ್ಲಿ ಒಂದು ಮಾಡೆಲ್ ಮಾಡಿದ್ದೀವಿ. ಆ ಮಾಡೆಲಲ್ಲಿ ಏನಂದರೆ 3 ನಮ್ಮ ನ್ಯಾಚುರಲ್ ಫಾರ್ಮಿಂಗ್, ಒಂದು ನೈಸರ್ಗಿಕ ಕೃಷಿ, ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗು, ಸಾವಯವ ಕೃಷಿ, ಇನ್ನೊಂದು ಪ್ಲಾಟು ಕನ್ವೆನ್ಷನಲ್ ಅಗ್ರಿಕಲ್ಚರ್. ಕೆಮಿಕಲ್ ಅಂತ ಕರೆಯಲ್ಲ ನಾವು ಇವಾಗ, ಕನ್ವೆನ್ಷನಲ್ ಅಂತೀವಿ. ಕೆಮಿಕಲ್ ಅಂದರೆ ಇಲ್ಲಿ ಬಂದಿರೋರಂತ ಮೋಸ್ಟ್ಲಿ ಎದ್ದೋಗ್ಬಿಡ್ತೀರಾ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಬಂದಿರೋರೆಲ್ಲ ಪ್ಯಾಷನೆಟಾಗೇ ಬಂದಿರ್ತೀರ. ನನ್ನ ಪ್ರಕಾರ ಯಾವ ರೀತಿ ನಾವು ನೈಸರ್ಗಿಕವಾಗಿ ಮಾಡ್ಬೋದು, ಯಾವ ರೀತಿ ಭೂಮಿ ತಾಯಿನ ಕಾಪಾಡ್ಕೊಂಡು ನಮಗೆ ಬೇಕಾದಂಥ ಬೆಳೆನೂ ಬೆಳ್ಕೊಂಡು ಆದಾಯನೂ ಹೆಚ್ಚು ಮಾಡ್ಕೊಂಡು ನಾವು ಸಂರಕ್ಷಿತವಾಗಿ ಮತ್ತು ಸುರಕ್ಷಿತವಾಗಿ ಯಾವ ರೀತಿ ಇರ್ಬೋದು ಅಂತ ತಿಳ್ಕೊಳಕ್ಕೆ ಬಂದಿದ್ದೀರ. ನಮ್ಮಲ್ಲಿ ಏನಂದರೆ ನಾವು ನಿಮ್ಮಂಥವ್ರಿಗೆ ಅಷ್ಟೇ ಅಲ್ಲ, ಬಹಳಷ್ಟು ಜನ ರೈತರು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ತಂತ್ರಜ್ಞಾನ ತಿಳ್ಕೊಳಕ್ಕೆ ಬರ್ತಾರೆ. ಅವರನ್ನು ನಾವು ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಏನು ಉಳಿದಿತ್ತು ಪಾತ್ರೆಯಲ್ಲಿ, ಅನ್ನನೇ ಇರ್ಬೋದು ಅಥವಾ ಮುದ್ದೆ ಮಾಡಿದ್ಮೇಲೆ ಉಳಿಯುತ್ತಲ್ಲ, ಏನು ಹೇಳ್ತಾರೆ ಅದಕ್ಕೆ, ಸೀಕನ್ನು ತೆಗೆದು ಪುಡಿ ಮಾಡೋ ಅಥವಾ ಮುರಿದೋ ಸ್ವಲ್ಪ ಮೊಸರು ಬೆಲ್ಲ ಕೊಟ್ಬಿಟ್ಟು ತಿನ್ಕೊಂಡು ಓಡ್ತಾ ಇದ್ವಿ ಸ್ಕೂಲ್ಗೆ. ಈಗ ಹಂಗೆ ಆಗಲ್ಲ. ಅಲ್ಲಿಂದ ಹಿಡಿದು ಅವಲಕ್ಕಿನೇ ಬೇಕು, ನೂಡಲ್ಸೇ ಬೇಕು, ಪಿಜ್ಜಾನೇ ಬೇಕು, ಅಥವಾ ಇನ್ನೂ ಏನೋ ಒಂದು ಕೇಳ್ತಾರೆ ಮಕ್ಕಳು. ಅಲ್ಲಿಂದ ನಾವು ನಮ್ಮ ಕಾಲದಲ್ಲಿ ಏನು ತಿಂದ್ವಿ ಅದನ್ನು ನಾವು ಕೊಡೋಕ್ಕಾಗಲ್ಲ, ಹೆಚ್ಚಿಗೆ ಕೊಡಲೇಬೇಕು. ಊಟದ ಒಂದೇ ಅಲ್ಲ, ವಿದ್ಯಾಭ್ಯಾಸ ಇರ್ಬೋದು, ಬೇರೆ ಅನುಕೂಲತೆಗಳಿರ್ಬೋದು, ಎಲ್ಲನೂ ನಮಗೆ ಮಕ್ಕಳಿಗೆ ಬೇಕಾದಂಥ ಒಂದು ಇದನ್ನು ಕೊಡಬೇಕಾಗತ್ತೆ, ಅನುಕೂಲ ಮಾಡಿಕೊಡ್ಬೇಕಾಗತ್ತೆ. ಇದಕ್ಕೆ ತಕ್ಕಂಗೆ ನಾವು ಇನ್ಕಮ್ಮು ಕೂಡ ದುಡಿಬೇಕು. ಇದು ನಾನು ಸೈಂಟಿಸ್ಟಾಗಿ ಹೇಳ್ತಾ ಇಲ್ಲ, ಅಥವಾ ಎಲ್ಲ ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಇರೋರು ಹೇಳ್ತಾ ಇಲ್ಲ, ಹಳ್ಳಿನಲ್ಲಿ ಕೂಡ ಈ ಭಾವನೆ ಬಂದಿದೆ. ಕನ್ನಡ ಮೀಡಿಯಮ್ ಸೇರಿಸಿದ್ರೆ ಕಷ್ಟ, ಮುಂದೆ ಓದೋಕ್ಕಾಗಲ್ಲ, ಕೆಲಸ ಸಿಗಲ್ಲ, ಕೆಲಸ ಸಿಕ್ಕಿದ್ರೆ ಹೆಚ್ಚಿಗೆ ಇನ್ಕಮ್ ಬರೋಂಥ ಕೆಲಸ ಸಿಗಲ್ಲ ಅಂತ ಭಾವನೆ ಬಂದುಬಿಟ್ಟಿದೆ. ಅದು ತಪ್ಪು.
100% ತಪ್ಪು ಅಂತ ಹೇಳಿದ್ರು ತೊಂದರೆ ಇಲ್ಲ. ಯಾಕಂದರೆ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಒಂದು ಕಾಲದಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಾದ್ರೆ ಭಯ ಆಗ್ತಾಯಿತ್ತು. ಎಲ್ಲಿವರೆಗೂ MSc ಫಸ್ಟ್ ಇಯರ್ವರೆಗೂ ಸೆಮಿನಾರ್ ಕೊಡೋಕ್ಕೆ ಏನೋ ಒಂದು 10 ಸಲ ಓದಿ 12 ಸಲ ಓದ್ಬಿಟ್ಟು ಹೆಂಗೋ ಮಾಡಿಬಿಟ್ಟು ಮುಗಿಸ್ತಿದ್ವಿ. ಚೆನ್ನಾಗಿ ಕೊಡ್ತಿದ್ವಿ ಇಂಗ್ಲೀಷಲ್ಲೂ. ಇಂಗ್ಲೀಷ್ ಮೀಡಿಯಮ್ ಅಂಥವ್ರಿಗಿಂತ ಚೆನ್ನಾಗಿ ಕೊಡ್ತಿದ್ವಿ. ಯಾಕಂದರೆ 12 ಸಲ ಓದಿದ್ಮೇಲೆ ಅದೇನಿದೆ ಹಂಗೆ ಕಣ್ಮುಚ್ಕೊಂಡು ಹೇಳ್ಬೋದಾಯ್ತು, ಅಷ್ಟು ಬಂದುಬಿಡ್ತಿತ್ತು. ಆದರೆ ಅದಾದ ನಂತರ ಸುಮಾರು ನಾನು BSc MSc GKVKL ಮಾಡಿದ್ದು, PhDನ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರ್ನಾಲಲ್ಲಿ ಮಾಡಿದ್ದು. ಕರ್ನಾಲಲ್ಲಿ ಫಸ್ಟ್ ಇಯರ್ ಜಾಯ್ನ್ ಆದಾಗಲೇ ಸೈಂಟಿಸ್ಟಾಗಿ ಸೆಲೆಕ್ಟ್ ಆದೆ. ಆಮೇಲೆ ಮುಗಿಸ್ಕೊಂಡು ಹೆಂಗೋ ಬಂದು ಇಲ್ಲಿ ಸೇರ್ಕೊಂಡು ನನಗೆ ದೊಡ್ಡದೊಂದು ಡೈರಿ, ಮಾಡ್ರನ್ ಡೈರಿ ಮಾಡಬೇಕು. ಒಂದು 150ರಿಂದ 300 ಹಸುಗಳು ಇಟ್ಕೋಬೇಕು, ಒಂದು 500-600 ಕುರಿ ಇಟ್ಕೋಬೇಕು. ದೊಡ್ಡದೊಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಮಾಡಬೇಕು ಅಂತ ಭಾಳ ಆಸೆಯಿಂದ PhDಗೆ ಸೇರಿಕೊಂಡ್ವಿ. ಯಾರಿಗೂ ಹೇಳಿರಲಿಲ್ಲ, ಯಾಕಂದ್ರೆ ನಮ್ಮದು 14 ಎಕರೆ ಇತ್ತು ಕನಕಪುರದಲ್ಲಿ. ಅಲ್ಲಿ ಏನು 14 ಎಕರೆ ಇದೆ, ಇವಾಗಲೂ ಇದೆ, ನಮ್ಮ ಅಣ್ಣಾರು ಮಾಡ್ತಿದ್ದಾರೆ. ಅದರಲ್ಲೇನೋ ಆ ಆಸೆಯಿಂದ ಸೇರ್ಕೊಂಡ, ಮುಗಿತಾ ಸೆಲೆಕ್ಷನ್ ಆಗೈತೆ ಸೈಂಟಿಸ್ಟು, IHRಗೆ ಬಂದು ಸೇರಿಕೊಂಡೆ. IHR ಅಂದರೆ ಬರೀ ತೋಟಗಾರಿಕೆ, ಹಣ್ಣು ಹೂವು ತರಕಾರಿ ಅಷ್ಟೇ, ಹೈನುಗಾರಿಕೆ ಇಲ್ಲ. ಆಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, ಸೈಂಟಿಸ್ಟ್ ಕೆಲಸ ಶುರು ಮಾಡಿದ್ವಿ. ಕೊನೆಗೆ ಯಾವ ಲೆವೆಲಿಗೆ ಬಂದುಬಿಟ್ಟೆ ಅಂದರೆ ಇನ್ನೇನು ವಿಧಿ ಇಲ್ಲ, ಬರೀ ತೋಟಗಾರಿಕೆಯಲ್ಲೇ ಏನಾರು ಮಾಡಬೇಕು ಅಂತ. ಸಂಬಳ ತಗೊಂಡು ತೃಪ್ತಿ ಇರಲಿಲ್ಲ. 5,600 ರೂಪಾಯಿ ಸೇರ್ಕೊಂಡಾಗ, ಇವಾಗ ಬಿಡಿ ಕೇಳಬೇಡಿ, 5,600ರಿಂದ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಅಂತ ಅಂದರೆ ನಂಬೋಕ್ಕೂ ಆಗಲ್ಲ. ಸತ್ಯ, 80 ಪಟ್ಟು ಜಾಸ್ತಿ ಆಗಿದೆ ನಮ್ಮ ಸಂಬಳ. ಅಂದರೆ ಅದಕ್ಕೆ ಕಂಪೇರ್ ಮಾಡೋದು ತಪ್ಪು, ಹೇಳ್ತಾ ಇದ್ದೀನಿ. ಅಷ್ಟಾದರೂ ಆವಾಗ ಏನು ಕೆಲಸ ಮಾಡ್ತಿದ್ವಲ್ಲ ಅಷ್ಟು ತೃಪ್ತಿ ಇಲ್ಲ ಇವಾಗ. ಒಪ್ಕೋತೀರಾ ಎಲ್ಲರೂ? ಆ ತೃಪ್ತಿ ಅನ್ನೋದು ಯಾವಾಗ ಬರುತ್ತೆ ಅಂದರೆ ನಾವು ಮಾಡೋ ಕೆಲಸ ಸಂಪೂರ್ಣ ಅಂದಾಗ ಮಾತ್ರ ತೃಪ್ತಿ ಆಗುತ್ತೆ. ಆ ಸಂಪೂರ್ಣತೆ ಬರಬೇಕು ಅಂದ್ಬಿಟ್ಟು ನಾನು ಶುರು ಮಾಡಿಕೊಂಡೆ ಆರ್ಟಿಕಲ್ಚರು. ಕಮರ್ಷಿಯಲಾಗಿ ಮಾಡಬೇಕು. ಏನು ಫಸ್ಟೇ ಯೋಚನೆ ಮಾಡಿದ್ವಿ, NATP ಅಂತ ನ್ಯಾಷನಲ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಪ್ರಾಜೆಕ್ಟ್ ಅಂದ್ಬಿಟ್ಟು ಒಂದು ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ ಮಾಡಿದರು ನಮ್ಮ ಸಂಸ್ಥೆಯಲ್ಲಿ. ಅಲ್ಲಿ ಹಲವಾರು ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಮಾಡಿದರು. ಅದರಲ್ಲಿ ಏನು ಮಾಡಿದ್ವಿ ನಾವು, ಒಳ್ಳೆಯದನ್ನ, ಬೆಸ್ಟ್ ಆಫ್ ದಿ ಬೆಸ್ಟ್ ಟೆಕ್ನಾಲಜಿ ಏನು, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂದರೆ ಸಂರಕ್ಷಿತ ಕೃಷಿ ಅಂತ. ಪಾಲಿ ಹೌಸು ಮತ್ತು ನೆಟ್ ಹೌಸ್ ನೀವು ಕೇಳಿದಿರೇನೋ. ಅದನ್ನು ಚೆನ್ನಾಗಿ ತಿಳ್ಕೊಂಡೆ 2 ವರ್ಷ, ಯಾರಿಗೂ ಹೇಳ್ದಂಗೆ ಸೀಕ್ರೆಟಾಗಿ ತಿಳ್ಕೊಂಡೆ ತಂತ್ರಜ್ಞಾನನ. ನಾವು ಅಭಿವೃದ್ಧಿ ಮಾಡಿದ್ದು ಬೇರೆ ಸೈಂಟಿಸ್ಟು, ತಿಳ್ಕೊಂಡಿದ್ದು ನಾನು. ಏನಕ್ಕೆ? ನಾನು ಮಾಡಲ್ ಆಗಬೇಕು, ನಾನು ಮಾಡಲ್ ಸೈಂಟಿಸ್ಟು, ಮಾಡಲ್ ಫಾರ್ಮರ್ ಆಗಬೇಕು, ಅಷ್ಟೇ ಮನಸ್ಸಲ್ಲಿ ಇದ್ದಿದ್ದು. ಮಾಡಿದೆ, ನಮ್ಮ ಅಮ್ಮನ ಕೇಳಿದೆ, ಬ್ಯಾಕ್ಗ್ರೌಂಡ್ ಏನಕ್ಕೆ ಕೇಳ್ತಿದ್ದೀನಿ ಅಂತ ಆಮೇಲೆ ಗೊತ್ತಾಗತ್ತೆ ನಿಮಗೆ. ಕೇಳಿದೆ, ಏನು ಒಂದು 10 ಲಕ್ಷ ಲೋನ್ ತಗೋಬೇಕು ಅಂತ. ಅಯ್ಯೋ ನಾನು ಇರೋ 14 ಎಕರೆನ ಒಂದು ಇಂಚು ಇಳ್ದಂಗೆ ಮಾರಿಸ್ಬಿಡ್ತೀಯಾ, ಲೋನ್ ತಗೋಬೇಡ ಅಂತ ಅಂದರು. ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಂಡು ಕನ್ವಿನ್ಸ್ ಮಾಡಿ ನೆಟ್ ಹೌಸ್ ಮಾಡಿದ್ವಿ. 10 ಲಕ್ಷ ಲೋನ್ ತಗೊಂಡು ಮಾಡ್ದು. 38 ಟನ್ ಒಂದು ಎಕರೆಗೆ, 38 ಟನ್ನು. ಯಾವುದು? ಕಲರ್ ಕ್ಯಾಪ್ಸಿಕಮ್ ನೋಡಿರ್ಬೋದು ತಾವು. ಆವಾಗಿನ ಕಾಲದಲ್ಲಿ 40 ರೂಪಾಯಿ ಕೊಡ್ತಾಯಿದ್ರು. ಎಷ್ಟಾಯಿತು? ಹೆಚ್ಚು ಕಡಿಮೆ 11.5 ಲಕ್ಷ. ನಮ್ಮ ಕೈಗೆ ಅವಾಗ 3.5 ಲಕ್ಷ ಕಳೆದು 7 ಲಕ್ಷ. ನಮ್ಮ ಬರ್ತಿದ್ದ ಸಂಬಳ ಎಷ್ಟು? ಸಡನ್ನಾಗಿ ಏನೋ ಪೇ ಕಮಿಷನ್ ಬಂತು, 32,000 ಆಯಿತು. 32,000 ಸಂಬಳ ತಗೊಳ್ತಿದ್ದಾರೋ 6 ಲಕ್ಷ ಸಿಕ್ಬಿಟ್ರೆ ಏನಾಗುತ್ತೆ? ತಲೆ ನೆಟ್ಟಿಗಿರಲ್ಲ. ಸೊ ಅದರಿಂದ ಶುರು ಆಗಿದ್ದು. ನಂತರ ಏನಾಯಿತು ಅಂದರೆ ನನಗೆ, ಇರಪ್ಪ ನಾನು ಒಬ್ಬನೇ ಕಲ್ತ್ಕೊಂಡ್ರೆ ಉಪಯೋಗ ಆಗಲ್ಲ, ಒಂದು 5 ಜನ ಸೇರಿಸ್ಕೋಬೇಕಾ. ಯಾಕೆ? ಅದು ಕೋಆಪ್ರೇಟಿವ್ ಮಾರ್ಕೆಟಿಂಗ್ ಮಾಡಿದ್ರೆ ಮಾತ್ರ ವರ್ಕೌಟ್ ಆಯ್ತೈತೆ ಎಕ್ಸ್ಪೋರ್ಟ್ಗೆ. ಡೊಮೆಸ್ಟಿಕ್ ಮಾರ್ಕೆಟ್ ಹೋಗ್ತಾಯಿತ್ತು ಅವಾಗ್ಲೂ. ನಮಗೆ 40 ಕೊಡ್ತಾಯಿದ್ರು, ಅವರು 100 ರೂಪಾಯಿಗೆ ಮಾರ್ತಾಯಿದ್ರು. ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಐಡಿಯಾ ಬಂತು. ಅವಾಗೇನಾಯಿತು, ಒಂದು 4 ಜನ ಸೇರಿಸಿದ್ವಿ, ಒಟ್ಟಿಗೆ ಫಾರ್ಮಿಂಗ್ ಮಾಡಿದ್ವಿ. ಒಟ್ಟಿಗೆ ಫಾರ್ಮಿಂಗ್ ಮಾಡಿದಾಗ ಕೊನೆಗೆ ಎಲ್ಲ ಚೆನ್ನಾಗಾಯಿತು. ನಮ್ಮ ಸುಧೀಂದ್ರ ಅಂದ್ಬಿಟ್ಟು ಇವತ್ತು ಸಹ ಕಲರ್ ಕ್ಯಾಪ್ಸಿಕಮ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವರನ್ನೆಲ್ಲ ಸೇರ್ಕೊಂಡು ಒಟ್ಟಿಗೆ ಚೆನ್ನಾಗಿ ಸಪೋರ್ಟ್ ಕೊಟ್ಟರು. 45 ರೂಪಾಯಿಗೆ ಎತ್ಕೊಂಡೋದ್ರು, 50ಕ್ಕೆ ತೊಗೊಂಡೋದ್ರು. ಕೊನೆಗೆ 55 ರೂಪಾಯಿಗೆ ಫಿಕ್ಸ್ ಮಾಡಿದ್ರು. ಮನೆಗೆ ಬಂದು ತೊಗೊಂಡೋಗೋದು. ಅಂದರೆ ನಾವೆಲ್ಲ ಪ್ಯಾಕ್ ಮಾಡಿ ಕೊಡೋದು. ಪ್ಯಾಕಿಂಗ್ ಹೆಂಗೆ ಅಂದರೆ ಅಲ್ಲಿಂದ ನೇರವಾಗಿ ಅವಾಗ ತಾನೇ ಬೆಂಗಳೂರು ಏರ್ಪೋರ್ಟ್ ಶುರು ಆಗಿತ್ತು. ಸೊ ಈ ರೀತಿ ನಮ್ಮದು ಸಾಗ ಸ್ಟಾರ್ಟ್ ಆಯಿತು, ಕಮರ್ಷಿಯಲ್ ಫಾರ್ಮಿಂಗ್ ಕಂಪ್ಲೀಟು. ಆಮೇಲೆ ದುಡಿದ್ವಿ, ಕಾರು ತೊಗೊಂಡು ಎಲ್ಲ ತೊಗೊಂಡು ಒಂದು ಸೈಟು ಆಯಿತು. ಆಮೇಲೆ ಬೇಜಾರಾಯಿತು, ಏನಪ್ಪ 5 ಜನ 10 ಜನಕ್ಕೆ ಸೇವೆ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ಇಷ್ಟೇ ಆಗಲ್ಲ ಅಂತ ಅಂದ್ಬಿಟ್ಟು ವಿ ಎಕ್ಸ್ಪ್ಯಾಂಡೆಡ್ ಅವರ್ ಟೆಂಟಕಲ್ಸ್. ಟೆಂಟಕಲ್ಸ್ ಅಂದರೆ ಗೊತ್ತಲ್ಲ,
ನಮ್ಮ ಕೈನ ಚಾಚಿದ್ವಿ. ಎಲ್ಲಿವರೆಗೂ? ಒಂದು 10ರಿಂದ 11 ವರ್ಷದಿಂದ ಇಡೀ ನಮ್ಮ ಈಶಾನ್ಯ ರಾಜ್ಯಗಳಿದ್ದಂಥ ತ್ರಿಪುರ, ಮಣಿಪುರ, ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡು ಇವನ್ನೆಲ್ಲನೂ ಒಟ್ಟಿಗೆ 5 ವರ್ಷ ಸರ್ವಿಸ್ ಕೊಟ್ಟಿದ್ವಿ. ಅಲ್ಲಿ ಲಕ್ಷಾಂತರ ಜನ ರೈತರಿಗೆ ನಮ್ಮ ಸಂಸ್ಥೆ ಅಭಿವೃದ್ಧಿ ಮಾಡಿರ್ತಕ್ಕಂಥ ಎಲ್ಲ ತಳಿಗಳನ್ನ, ತಂತ್ರಜ್ಞಾನಗಳನ್ನ ಪರಿಸರಿಸಿ, ಉದಾಹರಣೆ ಒಂದು ಹೇಳ್ಬಿಡ್ತೀನಿ. ಮಿಜೋರಾಮಲ್ಲಿ ನಮ್ಮ ಅರ್ಕ ರಕ್ಷಕ್ ಅಂತ ಶುರು ಮಾಡಿದ್ವಿ, ಒಂದು ಟೊಮೆಟೊ ತಳಿ. ಅದನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಏನಾಯಿತು, ಅರ್ಕ ರಕ್ಷಕ್ ಅನ್ನೋದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೇವಸ್ಥಾನ ಸಳ್ಳಿ ಅಂತಿದೆ, ಅಲ್ಲಿ ಮೊದಲನೇದಾಗಿ ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಅರ್ಕ ರಕ್ಷಕ್ ಅಂತಳಿನ. 1 ಎಕರೆನಲ್ಲಿ 70 ಟನ್ ತೆಗೆದ್ರು. ನಂಬೋಕ್ಕಾಗಲ್ಲ, ಆದರೂ ಸತ್ಯ. ಕೊನೆಗೆ 2ನೇ ಬೆಳೆನಲ್ಲಿ 56 ಟನ್ ತೆಗೆದ್ರು ಬಿಡಿ. 1 ಎಕರೆಗೆ ಅರ್ಕ ರಕ್ಷಕಲ್ಲಿ 70 ಟನ್ ತೆಗೆದ್ರು. ಆಗಿನ ಕಾಲದಲ್ಲಿ ಒಂದು 12ರಿಂದ 15 ರೂಪಾಯಿ ಸಿಗ್ತಾಯಿತ್ತು ಟೊಮೆಟೊ. ಲೆಕ್ಕ ಹಾಕೊಳ್ಳಿ ಎಷ್ಟು ಸಿಕ್ಕಿರ್ಬೋದು. ಸೊ ಅವ್ರ ಕೈಯಲ್ಲಿ ಏನಿಲ್ಲ ಅಂದರೂ 6 ಲಕ್ಷ ರೂಪಾಯಿ ಇತ್ತು. ನಾನು ಹೇಳ್ತಾ ಇರೋದು 17 ವರ್ಷದ ಹಿಂದೆ ಅರ್ಕ ರಕ್ಷಕ್ ಬಿಡುಗಡೆ ಆದಾಗ. ಅದೇ ರೀತಿ ಇವಾಗ ಅರ್ಕ ಅಭೇದ್ ಅಂತ ಒಂದು ತಳಿ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ರೋಗ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ತಳಿನ ನಾವು ಅಭಿವೃದ್ಧಿ ಮಾಡಿರೋ ಟೊಮೆಟೊ ಅರ್ಕ ಅಭೇದ್ ಅಂತ. ಅದು ಸುಮಾರು 55ರಿಂದ 60 ಟನ್ನು 1 ಎಕರೆಗೆ ಇಳುವರಿ ಕೊಡುತ್ತೆ. ನಾನು ಹೇಳೋದು ಒಂದೇ, ಆ ಥರ ನೀವು ಇಳುವರಿ ತೆಗಿಬೇಕು, ಆ ಥರ ಗುಣಮಟ್ಟ ಇದು ಮಾಡಬೇಕು, ಹೊರಗಡೆ ರಾಜ್ಯ ಮತ್ತು ಹೊರಗಡೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದರೆ ಮುಖ್ಯವಾಗಿ ಏನಂದರೆ ನಾವು ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು. ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ದೇವಸ್ಥಾನ ಸಳ್ಳಿನಲ್ಲಿ ಅವರು ಚಂದ್ರಣ್ಣ ಅಂದ್ಬಿಡ್ಬೇಕಾ, ನಾನು ನಂಬರ್ ಕೊಡ್ತೀನಿ, ಇವಾಗಲೂ ಹೇಳಿ, ನನ್ನ ಹೆಸ್ರು ಹೇಳಿದ್ರೆ ಸಾಕು, ಅಷ್ಟು ಸಂತೋಷ ಪಡ್ತಾರೆ ಅವರು. ಅಂದರೆ ಕೊನೆಗೆ ಚೆನ್ನಾಗಿ ಬೆಳೆದ್ರು, ಎಲ್ಲ ಆಯಿತು. ಏನಕ್ಕೆ ಹೆಂಗೆ ಅಂದರೆ ಅವಾಗ 12ರಿಂದ 13 ಟ್ರ್ಯಾಕ್ಟ್ರ್ ಲೋಡು ಕುರಿ ಗೊಬ್ಬರ ಕೊಟ್ಟರು. ಅದಾದಮೇಲೆ ಅದಕ್ಕೆ ಹೆಚ್ಚು ಕಡಿಮೆ 8ರಿಂದ 10 ಟ್ರ್ಯಾಕ್ಟ್ರ್ ಲೋಡು ಕೊಟ್ಟಿಗೆ ಗೊಬ್ಬರ ಕೊಟ್ಟರು. ಎರಡೂ ಮಿಕ್ಸ್ ಮಾಡಿ ಕೊಟ್ಟು ಮಾಡಿದ್ದಕ್ಕೆ 70 ಟನ್ ಬಂತು. ರಾಸಾಯನಿಕ ಗೊಬ್ಬರ ಹಾಕಿದ್ದಕ್ಕಲ್ಲ, ಫರ್ಟಿಗೇಷನಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ನ ಡ್ರಿಪ್ಪಲ್ಲಿ ಕೊಟ್ಟಿದ್ದಕ್ಕಲ್ಲ, ಅದು ಮಾಡಿದ್ರು. ಕೊನೆಗೆ ಇವಾಗ ನಮ್ಮದು ಏನಂದರೆ, ನಮ್ಮಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಎಲ್ಲ ತಳಿಗಳಲ್ಲಿ ಸುಮಾರು 70% ತಳಿಗಳು ಅಂತ ಹೇಳ್ಬೋದು. ಅದರಲ್ಲಿ ನಮ್ಮದು ಮುಖ್ಯವಾಗಿ 2 ಧ್ಯೇಯ ಇದೆ. ಒಂದು, ಇಳುವರಿ ಹೆಚ್ಚಿಗೆ ಮಾಡಬೇಕು. 2ನೇದಾಗಿ ರೋಗ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ತಳಿನ ನಾವು ಅಭಿವೃದ್ಧಿ ಮಾಡಬೇಕು. ನೀವು ಯಾವುದಾದ್ರು ಬೆಳೆ ತಗೊಳ್ಳಿ, ಸಿಂಪಲಾಗಿ ಹೇಳ್ತೀನಿ, ಒಂದು ಯಾರ್ಡ್ ಲಾಂಗ್ ಬೀನ್ ಅಂತ ಕೇಳಿರಬೇಕು. ಅದು ಇಲ್ಲೂ ಕೂಡ ಬೆಳಿಬೋದು. ಈ ಒಂದು ನೈಸರ್ಗಿಕ ಕೃಷಿಯಲ್ಲೂ ಬೆಳೆದ್ರೂ ಕೂಡ ಹೆಚ್ಚು ಕಡಿಮೆ ಒಂದು 6ರಿಂದ 7 ಟನ್ವರೆಗೂ 1 ಎಕರೆಯಲ್ಲಿ ಬರುತ್ತೆ. ಅದು ಬಳ್ಳಿ ಕಾರಾಮಣಿ ಕಾಳು ಅಂತಾರೆ, ಆಯಿತಾ. ಅದು ಕೂಡ ಅರ್ಕ ಮಂಗಳ ಅಂತ ಒಂದು ತಳಿ ಮಾಡಿದ್ದೀವಿ. ಅದಕ್ಕೆ ತುಕ್ಕು ರೋಗ, ರಸ್ಟ್ ಬರದಂಥ ಒಂದು ಅಂಶ ಇದೆ. ನೀವು ಯಾವುದೇ ಒಂದು ತಳಿ ಆಗ್ಬೋದು, ಬೆಂಡಿನಲ್ಲಿ ಆಗ್ಬೋದು, ಈರುಳ್ಳಿ ಆಗ್ಬೋದು, ಟೊಮೆಟೊ, ಬದನೆ, ಪ್ರತಿಯೊಂದರಲ್ಲೂ ಅಲ್ಲಿ ವಾತಾವರಣಕ್ಕೆ ಅಥವಾ ಆ ಬೆಳೆಗೆ ಬರೋಂಥ ಯಾವುದೇ ಒಂದು ಮುಖ್ಯವಾದ ರೋಗ ಅಥವಾ ಹುಳ ಇರ್ಬೋದು, ಅದಕ್ಕೆ ನಿರೋಧಕ ಶಕ್ತಿ ಪಡೆದಿರ್ತಕ್ಕಂಥ ತಳಿನ ಅಭಿವೃದ್ಧಿ ಮಾಡ್ತೀವಿ. 2ನೇದಾಗಿ ಇಳುವರಿ ಜಾಸ್ತಿ ಬರಬೇಕು. ಅವೆಲ್ಲ ಹೇಳ್ತಾರೆ ಈಲ್ಡ್ ಅಂತ. ಆ ಈಲ್ಡ್ ಇಲ್ದಾರೆ ನಮ್ಮ ಟೆಕ್ನಾಲಜಿ ತಗೊಳ್ಳೋರು ಯಾರೂ ಇಲ್ಲ ಇವಾಗ. ಯಾರೂ ಇಲ್ಲ ಅಂದರೆ ಒಂದು 5ರಿಂದ 10% ಇದ್ದಾರೆ, ಇಲ್ಲ ಅಂತಲ್ಲ. 90% ರೈತರು ಇವತ್ತು ಕೇಳೋದು ಇಷ್ಟೇ, ನಮ್ಗೆ ಇಳುವರಿ ಚೆನ್ನಾಗಿ ಬರಬೇಕು ಅಂತ. ಅದಕ್ಕೆ ನಾವು ವಿಧಿ ಇಲ್ಲ ಅಂಥ ತಳಿನೇ ನಾವು ಪ್ರಮೋಟ್ ಮಾಡ್ತಾಯಿದ್ದೀವಿ. 2ನೇದಾಗಿ ಮುಖ್ಯವಾಗಿ ನಾನು ಹೇಳೋದಿಷ್ಟೇ, ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳಿ. ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಹಲವಾರು ರೀತಿ. ಒಂದು, ನೈಸರ್ಗಿಕ ಕೃಷಿ ಮಾಡಿದ್ರೆ ನೀವೇನು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ, ಮಣ್ಣು ಉಳ್ಕೊಳ್ಳುತ್ತೆ, ಜಮೀನು ಉಳ್ಕೊಳ್ಳುತ್ತೆ, ಎಲ್ಲ ನಾವು ಉಳ್ಕೊತೀವಿ. ಅಂದರೆ ನಾವು 60 ವರ್ಷ ಬದುಕರು 85-80 ವರ್ಷ ಬದುಕ್ತೀವಿ. ಇಲ್ಲಿಂದ ಬೆಳೆದಿರ್ತಕ್ಕಂಥ ಒಂದು ಬೆಳೆನೇನಾರು ನಾವು ಹಂಗೆ ಕನ್ಸ್ಯೂಮ್ ಮಾಡ್ಕೊಂಡು ಹೋದರೆ. ಸೊ ಈ ರೀತಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಮುಖ್ಯವಾಗಿ ಒಂದು, ಹಸಿರೆಲೆ ಗೊಬ್ಬರ ಹಾಕ್ಕೊಳ್ಳಿ, ಕೊಟ್ಟಿಗೆ ಗೊಬ್ಬರ ಮತ್ತು ಕುರಿ ಗೊಬ್ಬರ ಮಾಡ್ಕೊಳ್ಳಿ. ಆಮೇಲೆ ಜೈವಿಕ ಅಂಶಗಳಿರ್ತಕ್ಕಂಥ ಇದನ್ನು ಮಣ್ಣಿಗೆ ಹಾಕಿ. ಯಾವುದು, ಬಯೋ ಫರ್ಟಿಲೈಸರ್ಸ್ ಇರ್ಬೋದು, ಯಾವುದೋ ಒಂದು ಸುಮಾರು 10 ಇದ್ದಾವೆ. ಮತ್ತು ಬಯೋಪೆಸ್ಟಿಸೈಡ್ ಅಂತೀವಿ. ಬಯೋಪೆಸ್ಟಿಸೈಡ್ ಅಂದರೆ ಟ್ರೈಕೋಡರ್ಮಾ, ಸೂಡೋಮಾನಸ್ಸು, ಪಚೋನಿಯಾ, ಪಸಿಲೋಮೈಸಿಸ್ಸು, ಭಾಳಷ್ಟಿದೆ, ಬ್ಯಾಸಿಲಸ್ ಅಂತ. ಇವೆಲ್ಲ ಸೂಕ್ಷ್ಮಾಣುಗಳು. ಯಾವಾಗ ನಾವು ಈ ರೀತಿ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಮಾಡಲ್ಲ, ಅವಾಗ ವಿಧಿ ಇಲ್ಲದೆ ನಾವು ಸಪ್ಲಿಮೆಂಟ್ ಮಾಡಲೇಬೇಕು. ಪ್ರತಿ ವರ್ಷ ಎಕ್ಸ್ಪ್ಲೈಟ್ ಮಾಡ್ತಿದ್ವಿ ಭೂಮಿ ತಾಯಿನ, ಮತ್ತೆ ಹೆಂಗೆ ಸಪ್ಲಿಮೆಂಟ್ ಮಾಡೋದು? ಆರ್ಟಿಫಿಷಿಯಲಾಗಿ ಮಾಡಬೇಕಾಗುತ್ತೆ.
ಸೊ ಇದನ್ನು ನಾವು ಸಾಕಷ್ಟು ಗೊಬ್ಬರದ ಜೊತೆ ನಾವು ಉಪಚಾರ ಮಾಡಿ, ಅಂದರೆ ಎನ್ರಿಚ್ಮೆಂಟ್ ಅಂತೀವಿ. ಒಂದು ಉದಾಹರಣೆ, ಈಗ ಒಂದು ಲೀಟ್ರ್ AMC ಅಂತ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್ ಅಂತ ಒಂದು ಪ್ರಾಡಕ್ಟ್ ಇದೆ. ನಾನೇನು ಪ್ರೆಸೆಂಟೇಷನ್ ಮಾಡ್ತಾ ಇಲ್ಲ, ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅದು. ಅದು ಏನಂದರೆ ಮುಖ್ಯವಾಗಿ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಮ್ ಅಂದರೆ ಒಂದು 3 ಸೂಕ್ಷ್ಮಾಣುಗಳ ಒಂದು ಮಿಶ್ರಣ, ಮಿಲನ ಅಂತ ಹೇಳ್ಬೋದು. ಆ ಮಿಲನದಲ್ಲಿ 3 ಇದೆ. ಒಂದು ಸಾರಜನಕನ ಮೊಬಿಲೈಸ್ ಮಾಡೋಂಥದ್ದು, ನೈಟ್ರೋಜನ್ ಮೊಬಿಲೈಸರ್. ಎರಡನೇದಾಗಿ ಫಾಸ್ಫರಸ್ ಸಾಲ್ಯುಬಲೈಸರ್, ರಂಜಕನ ಕರಗಿಸಿ ಗಿಡಕ್ಕೆ ಒದಗಿಸ್ಕೊಡೋಂಥದ್ದು. ಮೂರನೇದಾಗಿ ಪೊಟ್ಯಾಷಿಕ್ ಫರ್ಟಿಲೈಸರ್ನ ಮೊಬಿಲೈಸ್ ಮಾಡೋದು. ಈ 3 NPK ಅಂತ ಏನು ಹೇಳ್ತೀವಲ್ಲ, ನಾವು ಹಾಕೋ ಕೆಮಿಕಲ್ ಫರ್ಟಿಲೈಸರ್ಲಿ 30-50-60, ಸಮ್ಟೈಮ್ಸ್ 70% NPKನೇ ಕೊಡೋದು ನಾವು. ಒಂದಷ್ಟು ಜನ ರಾಗಿಗೆ ಯೂರಿಯಾ DAP ಹಾಕ್ಬಿಟ್ಟು ಬಂದ್ಬಿಡಪ್ಪ ಅಂತಾರೆ, ಅಷ್ಟೇ ಇರೋದು ಅದರಲ್ಲಿ, ಇನ್ನೇನೂ ಇರೋಲ್ಲ. ಫಾಸ್ಫರಸ್ಸು ಈ AMC ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಮಣ್ಣಲ್ಲಿರೋಂಥ ಸಾಕಷ್ಟು ಗೊಬ್ಬರದ ಅಂಶನ ನಮಗೆ ಬೆಳೆಗೆ ಬೇರಿಗೆ ಒದಗಿಸ್ಕೊಡುತ್ತೆ. ಆದ್ದರಿಂದ ಮಣ್ಣಿನ ಆರೋಗ್ಯ ಚೆನ್ನಾಗಾಗುತ್ತೆ. ನಾವು ಕೆಮಿಕಲ್ ಫರ್ಟಿಲೈಸರ್ ಹಾಕೋದನ್ನ 18-30% ಕಡಿಮೆ ಮಾಡ್ಕೋಬೋದು. ಈ ರೀತಿ ನಾವು ಮಣ್ಣಿನ ಆರೋಗ್ಯ ಕಾಪಾಡೋಂಥ ನಮ್ಮ ತಂತ್ರಜ್ಞಾನಗಳು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ನಾನು ಆಗಲೇ ಹೇಳ್ದಂಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪಚೋನಿಯಾ, ಪೆಸಿಲೋಮಿಸಿಸ್ ಅಂತ ಬಹಳಷ್ಟು ಒಂದು ಬಯೋಪೆಸ್ಟಿಸೈಡ್ನ ಮಾಡಿದ್ವಿ. ಅದನ್ನೇನು ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರದ ಜೊತೆನೋ ಅಥವಾ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಜೊತೆ ಮಿಕ್ಸ್ ಮಾಡಿ ಒಂದು 3 ವಾರ ಅಥವಾ 4 ವಾರ ಒಂದು ನೆರಳಲ್ಲಿಟ್ಟು ಅದನ್ನು ನಾವು ಬೆಡ್ ಮೇಲೆ, ಅಂದರೆ ಬೆಳೆ ಬೆಳಿತೀವಲ್ಲ, ನಾಟಿ ಮಾಡೋದು, ಬೀಜ ಹಾಕೋದು, ಆ ಬೆಡ್ ಮೇಲೆ ಹಾಕ್ಕೊಂಡು ಹೋದರೆ ಅದರಲ್ಲೂ ಕೂಡ ಸಾಕಷ್ಟು ನಮ್ಮ ಭೂಮಿಗೆ ಬೇಕಾದಂಥ ಉತ್ತಮವಾದ ಒಂದು ಅಂಶಗಳು ಸಿಗ್ತವೆ. ಈ ರೀತಿ ನಾವು ಕನ್ವೆನ್ಷನಲ್ ಫಾರ್ಮಿಂಗ್ ಮಾಡೋಕ್ಕೆ ಬೇಕಾದಂಥ ನಮ್ಮ ತಂತ್ರಜ್ಞಾನಗಳು, ಬೆಳೆ ಆಯಿತು, ತಳಿಗಳಾಯಿತು, ಇನ್ನೊಂದು ತಂತ್ರಜ್ಞಾನಗಳು ಸಾಕಷ್ಟು ನಾವು ಉತ್ಪಾದನಾ ತಂತ್ರಜ್ಞಾನಗಳ ಅಭಿವೃದ್ಧಿ ಮಾಡಿದ್ದೀವಿ. ನಾನು ಹೇಳ್ದಂಗೆ ಪಾಲಿಹೌಸ್ ಕಲ್ಟಿವೇಷನ್, ಇಡೀ ಭಾರತ ದೇಶದಲ್ಲಿ ಪಾಲಿಹೌಸ್ ಕಲ್ಟಿವೇಷನಲ್ಲಿ ಕ್ಯಾಪ್ಸಿಕಮ್ ಬೆಳೆಯುವಂಥದ್ದು ಯಾರು ಹೇಳ್ಕೊಡೋರಿದ್ದರೆ ಅದರಲ್ಲಿ ನಾನು ಒಬ್ಬ ಅಂತ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಒಂದು 4-5 ಜನ ಸೈಂಟಿಸ್ಟ್ ಇರ್ಬೋದು ಇಡೀ ದೇಶದಲ್ಲಿ, ಅದರಲ್ಲಿ ನಾನು ಒಬ್ಬ. ಅಷ್ಟು ಅನುಭವ ಇದೆ. 2006ರಿಂದ ಸುಮಾರು 19 ವರ್ಷ ಆಯಿತು. ಚೆನ್ನಾಗಿ ಕೆಲಸ ಮಾಡಿದ್ದೀವಿ, ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟಿದ್ದೀವಿ. ದುಃಖನೂ ಆಗಿದೆ, ಯಾಕಂದರೆ ಬರೀ ಕೆಮಿಕಲ್ ಫರ್ಟಿಲೈಸರ್ಸು 60-65% ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ಭೂಮಿ ತಾಯಿಗೆ ಅನ್ಯಾಯ ಮಾಡಿದ್ದೀವಿ ಪಾಲಿಹೌಸ್ ಕಲ್ಟಿವೇಷನ್ ಮಾಡಿ. ಆದ್ರೂ ಇತ್ತೀಚೆಗೆ ನಾನು ಹೇಳ್ದಂಗೆ ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡಂಥ ರೈತರುಗಳು ಭಾಳ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಮಣ್ಣಿನ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳಿ ಮಾಡದೇ ಇರೋರು, ಅನುಭವಿಸಿದವರು ಇದ್ದಾರೆ. ಮತ್ತೆ ತಿರ್ಗಿ ಅವರೇ ನಮ್ಮ ಹತ್ರ ವಾಪಸ್ ಬಂದಿದ್ದಾರೆ. ಕನ್ವೆನ್ಷನಲ್ ಫಾರ್ಮಿಂಗ್ ಮಾಡೋದಾದರೆ ಇವತ್ತು ಕಷ್ಟ ಅಂತ ಏನಕ್ಕೆ ಹೇಳಿದೆ ಅಂದರೆ ಮುಖ್ಯವಾಗಿ ನಾನು ಆಗಲೇ ಹೇಳಿದೆ, ಮಕ್ಕಳಾಗ್ಬೋದು, ಸಮಾಜ ಆಗ್ಬೋದು, ಎಲ್ಲ ಕಡೆನೂ ಡಿಮ್ಯಾಂಡ್ ಜಾಸ್ತಿ ಇದೆ. ನಾವು ಮಾರುತಿ ಕಾರಲ್ಲಿ ಇವತ್ತು ಓಡಿಸ್ತೀನಿ ಅಂದರೆ ನನ್ನ ಮಗ ಕೂಡ ಒಪ್ಪಲ್ಲ. ಸೈಕಲಲ್ಲಿ ಬೇಕಾದ್ರೆ ಹೋಗಪ್ಪ, ಮಾರುತಿ ಕಾರ್ ಬೇಡ ಅಂತ. ಸೈಕಲ್ ಇವಾಗ ಫ್ಯಾಷನ್ ಅಲ್ವಾ, ಅದಕ್ಕೆ ಸೈಕಲಲ್ಲಿ ಹೋಗಿ ಮಾರುತಿ ಕಾರ್ ಬೇಡ, ಒಳ್ಳೆ ಕಾರ್ ತಗೊಳ್ಳೋಣ ಅಂತ. ಈ ಒಂದು ಭಾವನೆ ಬಂದಿದೆ, ನಾವು ವಿಧಿ ಇಲ್ಲದೇ ಅನುಭವಿಸ್ಬೇಕಾದ್ರೆ. ಅದನ್ನು ಜೊತೆಗಿಟ್ಕೊಂಡು ಯಾವ ರೀತಿ ನಾವು ವಾತಾವರಣಕ್ಕೆ ಕೆಮಿಕಲ್ ಫರ್ಟಿಲೈಸರ್ಸಿಂದ ಬರೋಂಥ ದುಷ್ಪರಿಣಾಮಗಳನ್ನ ತಡೆಗಟ್ಬೋದು. ಎರಡನೇದಾಗಿ ಕೆಮಿಕಲ್ಸ್ ಉಪಯೋಗಿಸಿ ಒಂದು ಪ್ರಾಡಕ್ಟ್ನ ಹಾಳು ಮಾಡ್ದಂಗೆ ಎಲ್ಲ ತಿನ್ನೋರಿಗೆಲ್ಲ, ಕನ್ಸ್ಯೂಮರ್ಸ್ಗೆಲ್ಲ ಯಾವ ರೀತಿ ನಾವು ರೆಸಿಡ್ಯೂ ಫ್ರೀ ಅಂದರೆ ಯಾವುದೇ ಕೆಮಿಕಲ್ನ ರೆಸಿಡ್ಯೂ ಇರಬಾರ್ದು ಅಂಥ ಒಂದು ಇದನ್ನು ಪ್ರೊಡ್ಯೂಸ್ನ ಕೊಡಲಿಕ್ಕೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು 25-30 ಉತ್ಪಾದನಾ ತಂತ್ರಜ್ಞಾನ ಪ್ರೊಡಕ್ಷನ್ ಟೆಕ್ನಾಲಜಿನ ನಾವು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ದಯವಿಟ್ಟು ಬನ್ನಿ, ತರಬೇತಿ ಬೇಕಾದರೂ ಕೂಡ ಕೊಡ್ತೀವಿ. ಒಬ್ಬರಿಬ್ಬರಿಗೆ ಸಾಮಾನ್ಯವಾಗಿ ಕೊಡೋಲ್ಲ. ಒಂದು ಗುಂಪಲ್ಲಿ ಬಂದರೆ ಸಾಧ್ಯ ಆದಷ್ಟು ನಮ್ಮ ಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ ಸೇರಿಸ್ಕೊಂಡು ಫ್ರೀಯಾಗಿ ಕೊಡ್ತೀವಿ. ಇಲ್ಲ ಅಂದರೆ ಒಂದು ವಾರ ಇದ್ದು ಚೆನ್ನಾಗಿ ಊಟ ಹಾಕ್ತೀವಿ, ಒಳ್ಳೆ ಇದಿದೆ. ಯಾವುದೂ ಫ್ರೀ ಅಲ್ಲ. ಆ ಕಾರ್ಯಕ್ರಮದ ಖರ್ಚು ಏನಿದೆ ಅದನ್ನು ಮೀಟ್ ಮಾಡಲಿಕ್ಕೆ ನಾವು ಸ್ವಲ್ಪ ಫೀಸ್ ತೊಗೊಳ್ತೀವಿ ಅಷ್ಟೇ. ಅದರಿಂದ ಏನು ದುಡಿದು ನಮ್ಮ ಸಂಸ್ಥೆ ಕಟ್ಟಬೇಕು ಅಂತೇನಿಲ್ಲ. ನಮಗೆ ಬೇಕಾದಂಥ ಖರ್ಚಿಗೆ ಮಾತ್ರ ಸ್ವಲ್ಪ ಫೀಸ್ ಅಂತ ತೊಗೊಂಡು ಮಾಡಿಕೊಡ್ತೀವಿ. ಎರಡನೇದಾಗಿ ಇದು ತಂತ್ರಜ್ಞಾನ ತಳಿಗಳದು. ಇನ್ನೊಂದು ಎರಡನೇದಾಗಿ ಏನಂದ್ರೆ ನಮ್ಮಲ್ಲಿ ಸಾಕಷ್ಟು ಸಂಸ್ಕರಣಾ ತಂತ್ರಜ್ಞಾನಗಳನ್ನ ನಾವು ಅಭಿವೃದ್ಧಿ ಮಾಡಿದ್ವಿ. ತರಕಾರಿ ಆಗ್ಬೋದು, ಹೂವು ಆಗ್ಬೋದು, ಹಣ್ಣಾಗ್ಬೋದು. ಮುಖ್ಯವಾಗಿ ತರಕಾರಿ ಮತ್ತು ಹಣ್ಣಲ್ಲಿ
ಸುಮಾರು ಒಂದು 60 ತಂತ್ರಜ್ಞಾನಗಳನ್ನ ನಾವು ಅಭಿವೃದ್ಧಿ ಮಾಡಿದ್ವಿ. ಬಾರ್ ಇರ್ಬೋದು, ಅಂದರೆ ಈ ಮ್ಯಾಂಗೋ ಮತ್ತು ಬೇರೆ ಹಣ್ಣಿನ ಪಲ್ಪನ್ನು ತೆಗೆದು ಅದನ್ನು ಬಾರ್ಸ್, ಈ ಟ್ರೈನ್ಗಳೆಲ್ಲ ಹೋಗಿ ನೋಡಿದ್ದೀರಿ ನಂಗೆ ಗೊತ್ತಿಲ್ಲ, ಆ ಥರ ಮಾಡ್ಬೋದು. ಆಮೇಲೆ 2-3 ಹಣ್ಣುಗಳನ್ನ ಪಲ್ಪನ್ನು ತೆಗೆದು ಬ್ಲೆಂಡೆಡ್ ಜ್ಯೂಸ್ಗಳಿದೆ. ಅಂದರೆ ಈ ಗೋವಾ ಮತ್ತು ಮ್ಯಾಂಗೋ, ಅನಾನ ಅಂತ ಅನಾನ ಅಂದರೆ ಸೀತಾಫಲ ಇದೆಯಲ್ಲ, ಅದರಲ್ಲಿ ಒಂದು ತಳಿ ಇದೆ, ಅದೊಂದು ಹೇಳ್ಬಿಡ್ತೀನಿ. ನಮ್ಮ ಈ ಪ್ರದೇಶಕ್ಕೆ ತುಂಬ ಹೊಂದ್ಕೊಳ್ಳೋಂಥ ಅನಾನ ಅಂದರೆ ಸೀತಾಫಲ, ತುಂಬ ಚೆನ್ನಾಗಿದೆ. ಅರ್ಕ ಸಹನ್ ಅಂತ. ಸಹನ ಅಂದರೆ ಭಾಳ ಹಣ್ಣು ಸಹನೆಯಿಂದ ಇರುತ್ತೆ. ಏನಂಗಂದ್ರೆ ಅರ್ಥ? ಹಾಂ ಇವ್ರು ಕರೆಕ್ಟಾಗಿ ಹೇಳಿದ್ರು, ಅದು ಕರೆಕ್ಟ್. ಸಹನೆ ಅಂದರೆ ಸೀತಾಫಲ ಗೊತ್ತಲ್ಲ, ಕಿತ್ತು 2 ದಿನಕ್ಕೆ ಪಿತಿ ಅಂತ ಆಗ್ಬಿಡುತ್ತೆ. ಆ ರೀತಿ ಆಗಲ್ಲ. ಇಲ್ಲಿಂದ ಡೆಲ್ಲಿಗೆ ಆರಾಮಾಗಿ ಕಳಿಸ್ಬೋದು. ಅದು ಟ್ರೈನಲ್ಲ, ನೀವು ಇದರಲ್ಲಿ ಕಳಿಸ್ಬೋದು, ಲಾರಿಲಿ ಕುಳ್ಸೋಕೆ ಕಳಿಸ್ಬೋದು. ಗಟ್ಟಿ ಇರುತ್ತೆ, ನಿಧಾನಕ್ಕೆ ಹಣ್ಣಾಗುತ್ತೆ. ಮುಖ್ಯವಾಗಿ ಏನಂದರೆ ಇಷ್ಟು ಕನಿಷ್ಠ 600ರಿಂದ 650 ಗ್ರಾಮು ಒಂದು ಹಣ್ಣಿನ ತೂಕ ಇರುತ್ತೆ. ಬಹಳ ಮುಖ್ಯವಾದ ದಿನ ಏನಂದರೆ ನಂಬರ್ ಆಫ್ ಸೀಡ್ಸ್ ಪರ್ ಫ್ರೂಟ್ ತುಂಬ ಕಡಿಮೆ ಇರುತ್ತೆ. 100 ಗ್ರಾಮು ಹಣ್ಣಿನಲ್ಲಿ 8ರಿಂದ 10 ಅಷ್ಟೇ ಬೀಜ ಇರುತ್ತೆ. ಲೆಕ್ಕ ಹಾಕ್ಕೊಳ್ಳಿ, 18ರಿಂದ ಒಂದು 24ರವರೆಗೂ ಒಂದು ಹಣ್ಣಿನಲ್ಲಿ ಸ್ವೀಟ್. ಆವರೇಜ್ ಫ್ರೂಟ್ ಸೈಜು 650 ಗ್ರಾಮ್, ಅರ್ಧ ಕೆ ಜಿಗಿಂತ ಜಾಸ್ತಿ, 1.25 ಕೆ ಜಿವರೆಗೂ ಇರುತ್ತೆ. ಈ ರೀತಿ ನಮ್ಮ ಬರೀ ನೀರಾವರಿ ಅಷ್ಟೇ ಅಲ್ಲ, ಸ್ವಲ್ಪ ಮಟ್ಟಿಗೆ ಯಾವ್ದಾದ್ರು ಇದು ಹನಿ ನೀರಾವರಿ ಮಾಡಿಕೊಂಡು, ಅಥವಾ ಸ್ವಲ್ಪ ಮಳೆ ಎಲ್ಲಿ ಚೆನ್ನಾಗಿ ಬರುತ್ತೋ ಅಲ್ಲಿ ಬಿಸಿಲು ಚೆನ್ನಾಗಿರಬೇಕು ಅಂಥ ವಾತಾವರಣಕ್ಕೆ ಹೊಂದ್ಕೊಳ್ಳೋಂಥ ಸೀತಾಫಲ ತಳಿನ ನಾವು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿ, ಇದು ರಾಜಸ್ಥಾನದಲ್ಲಿ ಸುಮಾರು ಹತ್ತತ್ರ 180 ಎಕರೆವರೆಗೂ ಮಾಡಿ ಅದರಿಂದ ಪಲ್ಪ್ ತೆಗೆದು ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಪಲ್ಪ್ ಚೆನ್ನಾಗಿರುತ್ತಲ್ಲ ಸೀತಾಫಲದಲ್ಲಿ, ಎಲ್ಲ ಥರ ಹುಳ ರೋಗ ಖುಷಿಯಾಗಿ ಬಂದು ಅಟ್ಯಾಕ್ ಮಾಡ್ತಾವೆ. ಅದನ್ನು ತಡೀಲಿಕ್ಕೆ ಏನಂದರೆ 2-3, ಒಂದು ಸಂಪೂರ್ಣವಾಗಿ ಪ್ರೊಫೆಲಾಕ್ಟಿಕ್ ಮ್ಯಾನೇಜ್ಮೆಂಟ್ ಅಂತೀವಿ. ಪ್ರೊಫೆಲಾಕ್ಟಿಕ್ ಅಂದರೆ ಬರ್ದಂಗೆ ತಡೆಯುವಂಥದ್ದು. ಫ್ರೂಟ್ ಫ್ಲೈ ಬಹಳ ಸರಳ. 2, ಒಂದು ಫ್ರೂಟ್ ಫ್ಲೈ ಟ್ರ್ಯಾಪ್ಸ್ ಇದೆ. ಫ್ರೂಟ್ ಫ್ಲೈ ಟ್ರ್ಯಾಪ್ ಹಾಕ್ಬಿಡ್ಬೇಕು. ಯಾವಾಗ ಅಂದರೆ ಹೂವು ಇನ್ನೇನು ಹೊಡಿತಾ ಇದೆ ಅಂದಾಗ ಹಾಕ್ಬೇಕು. ಆ ಫ್ರೂಟ್ ಫ್ಲೈ ಏನಕ್ಕೆ ಒಳಗಡೆ ಹೋಗಿ ತಿಂದು ಒಡೆದ್ಮೇಲೆ ಗೊತ್ತಾಗುತ್ತೆ ಅಂದರೆ, ಅದು ಮೊಟ್ಟೆ ಇಡೋದು ಆ್ಯಕ್ಚುಲಿ ಹೂವು ಬಂದು ಇನ್ನೇನು ಹರಳುತ್ತಲ್ಲ ಆ ಟೈಮಲ್ಲಿ ಮೊಟ್ಟೆ ಇಟ್ಟಿರುತ್ತೆ, ಅದು ಗೊತ್ತಾಗಲ್ಲ ನಮಗೆ. ಅದಕ್ಕೆ ಆವಾಗ ಯಾವುದಾದ್ರು ಒಂದು ಸಣ್ಣದಾಗಿ ಕೆಮಿಕಲ್ ಹೊಡಿಬೇಕಾಗತ್ತೆ. ಕೆಮಿಕಲ್ ರೆಕಮೆಂಡ್ ಮಾಡ್ತೀನಿ, ಬೈಕೋಬೇಡಿ, ನ್ಯಾಚುರಲ್ ಮಾಡಲೇಬೇಕು, ವಿಧಿ ಇಲ್ಲ. 2ನೇದಾಗಿ ಸ್ವಲ್ಪ ಪೀಚ್ ಬಂದಾಗ ಸುತ್ತ ಒಂದು ಎಕರೆಗೆ 12ರಿಂದ 18 ಫ್ರೂಟ್ ಫ್ಲೈ ಟ್ರ್ಯಾಪ್ಸ್, ಭಾಳ 60 ರೂಪಾಯಿಗೆಲ್ಲ ಸಿಗುತ್ತೆ. ಟ್ರ್ಯಾಪ್ ಅಂದರೆ ಇಂಪ್ರೆಗ್ನೇಟ್ ಮಾಡಿರ್ತೀವಿ ಕೆಮಿಕಲ್ನ. ಅದರಲ್ಲಿ ಒಂದು ಡಬ್ಬ ಇರುತ್ತೆ, ಅಲ್ಲಲ್ಲಿ ಕಟ್ಕೊಬಿಡಿ. ಆ ಡಬ್ಬದೊಳಗಡೆ ಒಂದು ಚಿಕ್ಕದು ಬಿಸ್ಕೆಟ್ ಥರ ಇಟ್ಟಿರ್ತೀವಿ, ಅದರಲ್ಲಿ ಕೆಮಿಕಲ್ ಇಂಟಿಗ್ರೇಟ್ ಆಗಿರುತ್ತೆ. ಆಟೋಮೆಟಿಕ್ಕಾಗಿ ಅಲ್ಲೇ ಸ್ಮೆಲ್ಲಿಗೆ ಬಂದು ಒಳಗಡೆ ಬಂದು ನೀರು ಇರಬೇಕು ಆ ಡಬ್ಬದಲ್ಲಿ, ಬಿದ್ದ ತಕ್ಷಣ ಸತ್ತೋಗುತ್ತೆ. 2. 3ನೇದಾಗಿ ಏನಂದರೆ, ಅಕಸ್ಮಾತ್ ಏನಾದ್ರು ನಿಮಗೆ ಇನ್ನೂ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬೇಕಂದರೆ ಬಟರ್ ಪೇಪರ್ನ ಇಷ್ಟಪ್ಪ ಆದಾಗ ಕಟ್ಟಿಬಿಡಿ. 2 ಕಂಟ್ರೋಲ್ ಮಾಡ್ಬೋದು. ಫ್ರೂಟ್ ಫ್ಲೈ ಅಕಸ್ಮಾತ್ ಇನ್ನೂ ಇನ್ಫೆಕ್ಷನ್ ಆಗಿಲ್ಲ, ಬರೋ ಸಾಧ್ಯತೆಗಳಿದೆ, ಕಟ್ಟಿದ್ರೆ ಮೀಲಿಬಗ್ ಅಂತ ಬರುತ್ತೆ. ಮೀಲಿಬಗ್ ಅಂದರೆ ಈ ತಿಗಣೆ ನೊಣ ಅಂತ, ತಿಗಣೆ ಹುಳ ಅಂತಾರೆ, ವೈಟ್ ಮೀಲಿ ಕಲರ್ ಬರುತ್ತೆ, ಅಂಟೆಂಟ್ ಬರುತ್ತೆ. 3 ಕಂಟ್ರೋಲ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಅಂದರೆ, ದಯವಿಟ್ಟು ಪ್ರೊಫೆಲಾಕ್ಟಿಕ್ ಮ್ಯಾನೇಜ್ಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಕೆಮಿಕಲ್ಸ್ ಬಳಸೋ ಅವಶ್ಯಕತೆ ತುಂಬ ಕಡಿಮೆ ಬರುತ್ತೆ. ಕೆಮಿಕಲ್ ಹೊಡೆದು ಫ್ರೂಟ್ ಫ್ಲೈ ಕಂಟ್ರೋಲ್ ಮಾಡ್ತೀನಿ ಅಂದರೆ ಇದರಲ್ಲಿ ಸ್ವಲ್ಪ ಕಷ್ಟ. ಯಾಕಂದರೆ ಬೇಸಿಕಲಿ ದಿಸ್ ಪರ್ಟಿಕ್ಯುಲರ್ ಕ್ರಾಪ್ ಹೈಲಿ ಸಸೆಪ್ಟಬಲ್ ಫಾರ್ ಫ್ರೂಟ್ ಫ್ಲೈ. ಬಂದೇ ಬರುತ್ತೆ ಅದು. ನಾನು ಯಾವಾಗಲೂ ಹೇಳಿದ್ನಲ್ಲ, ಎಲ್ಲಿ ಅಟ್ರಾಕ್ಷನ್ ಜಾಸ್ತಿ ಇರುತ್ತೋ ಅಲ್ಲಿ ಓಡ್ತಾ ಇರ್ತಾರೆ. ಹಂಗೆ ಹುಳುಗಳಿಗೂ ಅಷ್ಟೇ. ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಬಯೋಚಾರ್ಕೋಲ್ನ ಆಕ್ಟಿವೇಟ್ ಮಾಡಿ ಹಂಗೆ ಹಾಕ್ಬೋದು ಸರ್. ಆ್ಯಕ್ಟಿವ್ ಬಯೋಚಾರ್ಕೋಲ್ ಅಂದರೆ ಕಾಸ್ಟ್ಲಿ, ಅನ್ನೆಸರಿ, ಯಾಕೆ ವೇಸ್ಟ್ ಮಾಡ್ತೀರಾ? ಈಗ ನನ್ನ ಮಗನಿಗೆ ಮುದ್ದೆ ತಿನ್ನೋದು ಕಷ್ಟ ಆಯಿತಾ, ಏನು ಮಾಡ್ತೀವಿ? ಉಪ್ಪು, ಖಾರ, ಇವು ಹಾಕ್ಬಿಟ್ಟು, ಜೊತೆಗೆ ಇಂಪಾರ್ಟೆಂಟು ದೋಸೆ ಮಾಡಿಕೊಟ್ಬಿಡ್ತೀವಿ. ಭಾಳ ಸರಳವಾಗಿ ರಾಗಿ ದೋಸೆ ಫಸ್ಟ್ ಕ್ಲಾಸಾಗಿ ಈರುಳ್ಳಿ ಅದು ಇದು ಹೆಚ್ಚಾಕಿ ರುಚಿ ಮಾಡಿದಾಗ ಮಾಡ್ತೀವಿ. ಆ್ಯಕ್ಟಿವ್ ಬಯೋಚಾರ್ಕೋಲ್ ಅಂದರೆ ಇದೆ, ವ್ಯಾಲ್ಯೂ ಅಡಿಷನ್.
ಸೊ ನಾನೇನು ಹೇಳೋದು, ಬಯೋಚಾರ್ ಹಾಕ್ಸಿದ್ರೆ ಎಕ್ಸಲೆಂಟ್. ನೀವು ಆರ್ಗ್ಯಾನಿಕ್ ಕಾರ್ಬನ್ನ ನ್ಯಾಚುರಲ್ಲಾಗೆ ಇಂಪ್ರೂವ್ ಮಾಡಬೇಕು ಅಂದರೆ ಹಂಡ್ರೆಡ್ಸ್ ಆಫ್ ಮೆಥಡ್ಸ್ ಇದೆ. ದಿಸ್ ಇಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಮೆಥಡ್. ಅಫ್ಕೋರ್ಸ್ FIM ಮತ್ತು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಅವು ಇವು ಹಾಕಿ ಎನ್ರಿಚ್ ಖಂಡಿತ ಏನು ಮಾಡಬೇಡಿ ಸರ್. ಮಣ್ಣಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಆದಷ್ಟು ಕವರ್ ಮಾಡ್ಕೊಳ್ಳಿ, ಒಂದು 3 ಇಂಚು ಕೆಳಗಡೆ ಬರೋಂಗೆ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡಿದ್ದೀನಿ ಆಯಿತಾ. ಇವೆಲ್ಲ ಮಾಡೋದ್ರಿಂದ ಏನಾಗ್ತಾಯಿತ್ತು ಅಂದರೆ, ನಾನು ಹೇಳಿದ್ನಲ್ಲ, ನೆಟ್ ಹೌಸಲ್ಲಿ ಪಾಲಿ ಹೌಸಲ್ಲಿ ಬಿಟ್ಬಿಡಿ. ನೆಟ್ ಹೌಸಲ್ಲೂ ಸಹ ಮೊದಲೇನು ಮಾಡ್ತಾಯಿದ್ವಿ, 100 ಮೈಕ್ರಾನ್ ಮಲ್ಚಿಂಗ್ ಶೀಟ್ ಬರ್ತಾಯಿತ್ತು. ಇವಾಗೆಲ್ಲ ಅರ್ಜೆಂಟ್ ಜನಕ್ಕೆಲ್ಲ ಬೇಗ ಆಗ್ಬಿಡ್ಬೇಕು ಅಂತ 30 ಮೈಕ್ರಾನ್ 40 ಮೈಕ್ರಾನ್ ಮಲ್ಚಿಂಗ್ ಹಾಕ್ತಾರೆ, ಒಂದೇ ಬೆಳೆ ತೆಗೆದ್ಬಿಡ್ತಾರೆ. ನಾವು ಮೊದಲೇನು ಮಾಡ್ತಾಯಿದ್ವಿ, 1 ವರ್ಷ ಅಲ್ಲ 1.5 ವರ್ಷ ಹಂಗೆ ಬೆಳೆ ಇಟ್ಕೊಂಡಿರ್ತಿದ್ವಿ. ಆ ಥರ 100 ಮೈಕ್ರಾನ್ ಮಲ್ಚನ್ನು ಬೆಡ್ ಮೇಲೆ ಹಾಕ್ಬಿಟ್ಟು ಮುಚ್ಚಿಬಿಡ್ತಿದ್ವಿ. ಒಳಗಡೆ ಏನೇನು ಹಾಕ್ತಿದ್ವಿ ಅಂತ ನೀವು ಹೇಳ್ದಂಗೆ ಎಲ್ಲ ಗೊಬ್ಬರಗಳು, ಬಯೋಪೆಸ್ಟಿಸೈಡ್ಸು, ಬಯೋಫರ್ಟಿಲೈಸರ್ಸು ಮಿಕ್ಸ್ ಮಾಡಿ ಬೆಡ್ ಮೇಲೆ ಹಾಕ್ಬಿಟ್ಟು ಒಂದು ಸಲ ಕವರ್ ಮಾಡಿದ್ರೆ ಮುಗೀತು. ಬಯೋಚಾರ್ ಬದಲು ನಾವೇನು ಮಾಡ್ತೀವಿ, ಇದ್ಲನ್ನ ಪುಡಿ ಮಾಡಿಬಿಟ್ಟು, ಬಯೋಚಾರ್ ಈಸ್ ಎ ಲಿಟ್ಲ್ ಬಿಟ್ ಅಡ್ವಾನ್ಸ್ಡ್ ವರ್ಷನ್ ಆಫ್ ಇದು ಅಷ್ಟೇ. ಹಾಂ, ಇಡ್ಲಿ ಪುಡಿ ಇನ್ನೇನೂ ಇಲ್ಲ, ಸ್ವಲ್ಪ ಮೆಥಡಾಲಜಿ ಚೇಂಜ್ ಇದೆ, ಅದು ಬಿಟ್ಟರೆ ಸೇಮ್. ಸೊ ಇದ್ಲನ್ನೇನು ಮಾಡ್ತಿದ್ವಿ, ಒಂದು 300 kg ಇದ್ಲು ತರಿಸ್ಬಿಡ್ತೀವಿ, ಕಡಿಮೆ ರೇಟಿಗೆ ಸಿಗ್ತಿತ್ತು. ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಡ್ ಮೇಲೆ ಹಾಕಿ ಮಲ್ಚಿಂಗ್ ಶೀಟ್ ಕವರ್ ಮಾಡಿದ್ರೆ ಬೆಳೆ ಮುಗಿದ ಮೇಲೆ, ಅದು ಏನೋ 40-45 ಟನ್ ಬೆಳೆ ತೆಗೆದ ಮೇಲೆ ಹಿಂಗೇನಾದ್ರು ಮಲ್ಚಿಂಗ್ ಶೀಟ್ ಓಪನ್ ಮಾಡಿದ್ರೆ ಹೆಂಗಿರ್ತಿತ್ತು ಹೇಳಿ, ಬೆಣ್ಣೆ ಇದ್ದಂಗೆ ಇರ್ತಿತ್ತು ಮಣ್ಣು. ಹಿಂಗೆ ಸುಮ್ಮನೆ ಹಿಂಗೆ ಕೈ ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದರೆ ಒಳಗಡೆ ಎಲ್ಲ ಎರೆಹುಳ ಹಂಗೆ ಹರಿದಾಡ್ತಿದ್ದು, ಅಷ್ಟು ಚೆನ್ನಾಗಿರ್ತಿತ್ತು ಮಣ್ಣು. ಇವತ್ತು ಸಹ ಹೇಳೋದಷ್ಟೇ, ಒಂದು ಈ ಮೆಥಡು ನ್ಯಾಚುರಲ್ ಫಾರ್ಮಿಂಗು, ಆರ್ಗ್ಯಾನಿಕ್ ಫಾರ್ಮಿಂಗು, ಕನ್ಸರ್ವೇಷನ್ ಅಗ್ರಿಕಲ್ಚರ್ ಅಂತೀವಿ, ಅವೆಲ್ಲ ಮಾಡ್ಬೋದು. ಇನ್ನೊಂದು, ನಾವು ಮಾಡ್ತಾ ಇರೋದ್ರಲ್ಲೇ ಕೂಡ ಭೂಮಿ ತಾಯಿನ ಉಳಿಸ್ಕೋಬೋದು, ಮಣ್ಣಿನ ಆರೋಗ್ಯ ಕಾಪಾಡ್ಬೋದು. ಅದನ್ನು ಕೂಡ ಬಯೋಚಾರ್ ಈಸ್ ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ಇಂಪ್ರೂವಿಂಗ್ ದ ಸಾಯಿಲ್ ಫರ್ಟಿಲಿಟಿ ಆರ್ ಸಾಯಿಲ್ ಹೆಲ್ತ್ ಅಂತ ಹೇಳೋದು. ಸರ್, ಈಗ ತಾವು ಲಕ್ಷ್ಮಣ್ ಪಲ್ದು ಹೇಳಿದ್ರಲ್ಲ, ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿಯಿಂದ, ಅದೇನು ಡೆವಲಪ್ ಮಾಡೋಕ್ಕೆ ಏನಾದ್ರು IIHR ಏನಾದ್ರು ಪ್ರೋಗ್ರಾಮ್ ಇದಾವೆ ಅಥವಾ ಮಾಡಿದ್ದೀವಿ ಸರ್. ಮೆಡಿಕಲ್ ಸೈನ್ಸಲ್ಲಿ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ. ಈಗ ಅವರು ಏನು ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರಲ್ಲ, ಇಟ್ ಈಸ್ ಎ ಕಂಪ್ಲೀಟ್ ಎಕ್ಸ್ಟ್ರಾಕ್ಷನ್ ಆಫ್ ದಿ ಇದು ಸಮ್ ಕಾಂಪೊನೆಂಟ್ಸ್ ಆಫ್ ಇದು ಲಕ್ಷ್ಮಣ್ ಪಲ್ ಅಷ್ಟೇ. ಲೀಫಲ್ಲೇ ಅದು ಇದು ಮಾಡೋದು ಏನೋ ಅಷ್ಟು ಸುಲಭವಾಗಿ ರಿವೀಲ್ ಮಾಡಲ್ಲ ಅವರು. ಲೀಫಲ್ಲಿ ಮಾಡ್ತಿದಾರಲ್ಲ, ಇಲ್ಲ ನಮ್ಮಲ್ಲೇ ವೆರೈಟಿ ಅಂತ ಏನೂ ಇಲ್ಲ, ಕಲೆಕ್ಷನ್ ಇದೆ, ಗಿಡ ಕೊಡ್ತೀವಿ ತೊಗೊಂಡು ಹಾಕು ಅಷ್ಟೇ. ಅದು ಗ್ಯಾರಂಟಿ ಏನಕ್ಕೆ ಅಂತ ಅಂದರೆ, ಇಟ್ ಹಸ್ ಬೀನ್ ಪ್ರೂವ್ಡ್ ಮೆಡಿಕಲಿ ದಟ್ ಕಂಟಿನ್ಯೂಸ್ ಆಗಿ. ಅದಕ್ಕೆ ಏನು ಹೇಳ್ತಾರೆ, ಲಕ್ಷ್ಮಣ್ ಪಲ್ ಫ್ರೂಟ್ಸ್ ತಿನ್ನಿ, ಎಲೆ ಜ್ಯೂಸ್ ಮಾಡ್ಕೊಂಡು ಕ್ಲೀನಾಗಿ ತೊಳೆದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಸ್ವಲ್ಪ ಕಷಾಯ ಮಾಡ್ಕೊಳ್ಳಿ ಅಂತ. ಅದನ್ನು ಈವನ್ ಸಮ್ ಆಫ್ ದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂಡರ್ಗೋಯಿಂಗ್ ಪೇಷಂಟ್ಸ್ಗೂ ಕೂಡ ಅದನ್ನು ರೆಕಮೆಂಡ್ ಮಾಡ್ತಿದ್ದಾರೆ. ಪ್ಲಾಂಟ್ ಕಾಸ್ಟ್ ಏನು ಸರ್? ₹100 120 ನಮ್ಮಲ್ಲೆಲ್ಲ ಕಡಿಮೆ ಇದೆ. ಇನ್ನೇನಾದರೂ ಸೊ ದಯವಿಟ್ಟು IIHRಗೆ ಬನ್ನಿ, ನಮ್ಮಲ್ಲಿರೋ ತಂತ್ರಜ್ಞಾನಗಳ ಉಪಯೋಗಿಸ್ಕೊಳ್ಳಿ, ತರಬೇತಿ ತಗೊಳ್ಳಿ. ಯಾವುದೇ ಒಂದು ಮಾಹಿತಿ ಬೇಕು ಅಂದರೆ ನೇರವಾಗಿ ನನ್ನ ನಂಬರ್ಗಾರು ವಾಟ್ಸಪ್ ಮಾಡಿ ಕೇಳಿ. ಇಲ್ಲ ಅಂದರೂ ಕೂಡ IIHRಲ್ಲಿ ವೆಬ್ಸೈಟ್ IIHRಗೆ ಹೋಗ್ಬಿಟ್ಟು ಆನ್ಲೈನ್ ನಿಮಗೆ ಗೈಡೆನ್ಸ್ ಇದೆ. ಮೇಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಂದರೆ 10 ನಿಮಿಷಕ್ಕೆ ವಾಟ್ಸಪ್ ಮೆಸೇಜ್ ಬಂದಂಗೆ ಬರೋಲ್ಲ. ಗೌರ್ಮೆಂಟ್ ಸಿಸ್ಟಮ್ ಅಲ್ವಾ, 1-2 ಅವರ್ 3 ಅವರ್ ತಗೊಳುತ್ತೆ, ಸಮ್ಟೈಮ್ಸ್ 1 ಡೇ ತಗೊಳುತ್ತೆ. ಯಾಕಂದರೆ ಅದನ್ನು ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ 2-3 ಸೈಂಟಿಸ್ಟ್ ನೋಡಿಬಿಟ್ಟು ಮಾಹಿತಿ ಕೊಡ್ತೀವಿ.